ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಯಾವ ರೀತಿ ಸೌಲಭ್ಯಗಳು ಸಿಗುತ್ತೆ, ಏನೇನು ಸೌಲಭ್ಯಗಳು ಸಿಗುತ್ತೆ, ಎಷ್ಟೆಷ್ಟು ಹಣವನ್ನ ಕೊಡ್ತಾರೆ ಅವರು, ಅದೇ ರೀತಿ ನಿಮಗೆ ದಾಖಲಾತಿಗಳು ಏನೇನು ಇರಬೇಕಾಗುತ್ತೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡ್ಬಿಡಿ. ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂತ ಒಂದು ಪ್ರಯತ್ನ ಮಾಡ್ತೇನೆ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಏನಾದರೂ ಅದ್ರ ಕಡೆಯಿಂದ ನಿಮ್ಗೆ ಏನಾದರೂ ಸಹಾಯಧನ ಬೇಕಿದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಥ ಆಯ್ತಾ? ನಿಮ್ಗೆ ಯಾವ್ಯಾವ ಪರಿಸ್ಥಿತಿಗಳಲ್ಲಿ ಯಾವ್ಯಾವ ಒಂದು ಸಹಾಯಧನಗಳು ಸಿಗುತ್ತೆ, ಎಷ್ಟೆಷ್ಟು ಹಣವನ್ನು ನಿಮ್ಗೆ ಕೊಡ್ತಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಮೊದಲನೇದು ಸರ್ವೇ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಾ ಇರ್ತದೆ, ಮದುವೆ ಸಹಾಯಧನ ಅಂತ. ಲೇಬರ್ ಕಾರ್ಡ್ ಯಾರೆಲ್ಲ ಮಾಡಿಸ್ಕೊಂಡಿರ್ತಾರೋ ಅಂಥವ್ರಿಗೆಲ್ಲ ಕಾಮನ್ ಆಗಿ ಗೊತ್ತಿರ್ತದೆ. ಅರ್ಥ ಆಯ್ತಾ? ಇದರಲ್ಲಿ ಸುಮಾರು 8 ರಿಂದ 10 ತರಹದ ಒಂದು ಸಹಾಯಧನಗಳು ನಿಮಗೆ ಸಿಗುವಂತ ಒಂದು ಚಾನ್ಸಸ್ಗಳು ಇರ್ತದೆ. ಅದಕ್ಕೆ ದಾಖಲಾತಿಗಳು ಕರೆಕ್ಟ್ ಆಗಿರಬೇಕಾಗುತ್ತೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಅರ್ಥ ಆಯ್ತಾ? ಮೊದಲನೇದು ಮದುವೆ ಸಹಾಯಧನ. ನಿಮಗೆ ಮದುವೆ ಸಹಾಯಧನ ಏನಾದರೂ ನಿಮ್ಮ ಮಗಳಾಗಿರ್ಬೋದು, ನೀವಾಗಿರ್ಬೋದು, ಮದುವೆ ಮಾಡ್ಕೊಂಡಿದ್ರೆ ನಿಮ್ದೇನಾದರೂ ಲೇಬರ್ ಕಾರ್ಡ್ ಇತ್ತು ಅಂದರೆ ಅದಕ್ಕೆ ಸುಮಾರು 55 ರಿಂದ 60 ಸಾವಿರ ರೂಪಾಯಿ ಗಂಟನೂ ಸಹ ಮದುವೆ ಸಹಾಯಧನವನ್ನು ನಿಮಗೆ ಸರ್ಕಾರದಿಂದನೇ ಕೊಡ್ತಾರೆ. ಯಾವುದೇ ರೀತಿಯ ರೀಫಂಡ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಅರ್ಥ ಆಯ್ತಾ? ನಿಮಗೆ ಅಂಥವ್ರದ್ದು ಲೇಬರ್ ಕಾರ್ಡ್ ಇಬ್ಬರು ಮಾಡಿಸ್ಕೊಂಡ್ರೆ 1,20,000 ರೂಪಾಯಿ ಖಂಡಿತವಾಗ್ಲೂ ಬಂದೇ ಬರ್ತದೆ ಲೇಬರ್ ಡಿಪಾರ್ಟ್ಮೆಂಟಿಂದ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಅಪ್ಲಿಕೇಶನ್ ಹಾಕ್ಸಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಅರ್ಜಿನ ಸಲ್ಲಿಸ್ಕೊಳ್ಳಿ. ಅದೇ ರೀತಿ ಮದುವೆ ಆಗಿ 6 ತಿಂಗಳ ಒಳಗಡೆ ನೀವು ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟರ ಹಾಗೆ ಏನು ಸಹಾಯಧನಗಳಿರ್ತಾವೋ ಅಂತಹ ಒಂದು ಸಹಾಯಧನಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಅದೇ ರೀತಿ ನೆಕ್ಸ್ಟ್ ಎರಡನೇ ಪಾಯಿಂಟ್ ಯಾವುದು ಅಂದ್ರೆ ಎರಡನೇ ಸೇವೆ. ಅರ್ಥ ಆಯ್ತಾ? ಎರಡನೇ ಸಹಾಯಧನ ಕಾರ್ಮಿಕರ ವೈದ್ಯಕೀಯ ನೆರವು ಅಂತಾನೆ ಹೇಳ್ಬೋದು. ಏನಾದರೂ ನಿಮಗೆ ಹುಷಾರಿಲ್ಲ ಅಂದ್ರೆ, ಇನ್ ಕೇಸ್ ಸರ್ಜರಿಗಳಾಗಬೇಕು ಅಂದ್ಕೊಂಡಿದ್ರೆ, ಏನಾದರೂ ಇನ್ ಕೇಸ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ, ಅನಾರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ನಿಮಗೂ ಸಹ ನೀವು ಎಷ್ಟು ಆಸ್ಪತ್ರೆಗೆ ಕಟ್ಟಿರ್ತೀರೋ ಅಷ್ಟರಲ್ಲಿ ನಿಮಗೆ ಮಿನಿಮಮ್ ಅಂದರೂ ಅರ್ಧ ಹಣ ಏನಿದೆ ಅದನ್ನು ನಿಮಗೆ ರೀಫಂಡ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತ್ಯಕ್ರಿಯೆ ಒಂದು ಸಹಾಯಧನವನ್ನು ಕೊಡ್ತಾರೆ. ಏನಪ್ಪ ಇದು ಅಂತ್ಯಕ್ರಿಯೆ? ಏನಾದರೂ ಇನ್ ಕೇಸ್, ಅರ್ಥ ಆಯ್ತಾ, ಈಗ ಲೇಬರ್ ಕಾರ್ಡ್ ಹೋಲ್ಡರ್ಸ್ ಯಾರಾದರೂ ಡೆತ್ ಆದರೆ, ಅರ್ಥ ಆಯ್ತಾ, ಅವ್ರ ನ್ಯಾಮಿನಿಗೆ ಸುಮಾರು 50 ರಿಂದ 60 ಸಾವಿರ ರೂಪಾಯಿ ಗಂಟ ಹಣವನ್ನು ಕೊಡ್ತಾರೆ, ಸಹಾಯಧನವನ್ನು ಕೊಡ್ತಾರೆ. ಅರ್ಥ ಆಯ್ತಾ? ಇದನ್ನು ಸಹ ನೀವು ಮಾಡಿಸ್ಕೊಳ್ಬೋದು ಕಟ್ಟಡ ಕಾರ್ಮಿಕರ ಇಲಾಖೆಯ ಒಂದು ಕಾರ್ಡ್ ಹೊಂದಿದ್ರೆ. ಅರ್ಥ ಆಯ್ತಾ? ಅದೇ ರೀತಿ ಮೂರನೇದು ಅಪಘಾತ ಸಹಾಯಧನ. ಏನಾದರೂ ಇನ್ ಕೇಸ್ ನಿಮ್ಗೆ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತ ತಿಳ್ಕೊಳ್ಳಿ, ಏನೋ ಒಂದು ಕೈಯೋ ಕಾಲೋ ಒಂದು ಫ್ರ್ಯಾಕ್ಚರ್ ಆಯಿತು ಅಂತ ತಿಳ್ಕೊಳ್ಳಿ. ಆನಂತರ ನಿಮ್ಗೆ ಏನು ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟರ ಹಾಗೆ ಬಿಲ್ಗಳು ಏನಾದರೂ ನೀವು ತೊಗೊಂಡೋಗಿ ಲೇಬರ್ ಡಿಪಾರ್ಟ್ಮೆಂಟಿಗೆ ಕೊಟ್ಟರೆ ಒಂದು ಪಾಯಿಂಟ್ ಗಮನದಲ್ಲಿ ಇಟ್ಕೊಳ್ಬೇಕು. ನೀವು ಲೇಬರ್ ಡಿಪಾರ್ಟ್ಮೆಂಟ್ ಹೈರ್ ಮಾಡಿರುವಂಥ ಒಂದು ಆಸ್ಪತ್ರೆಗಳು ಒಂದು ಕೆಲವೊಂದು ಇರ್ತಾವೆ. ಅರ್ಥ ಆಯ್ತಾ? ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮೊದಲೇ ತಿಳ್ಕೊಂಡು ಆಸ್ಪತ್ರೆಗೆ ದಾಖಲಾಗಿ ಆಪ್ರೇಷನನ್ನು ಮಾಡಿಸ್ಕೊಂಡ್ರೆ ನಿಮಗೆ ಸಹಾಯಧನ ಸಿಗುತ್ತೆ. ಸಿಕ್ಕಿರೋ ಆಸ್ಪತ್ರೆಗಳಿಗೆಲ್ಲ ಹೋದರೆ ನಿಮಗೆ ಸಿಗೋದಿಲ್ಲ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಂಡು ನೀವು ಅಡ್ಮಿಟ್ ಆಗಬೇಕಾಗುತ್ತೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಕ್ಕೂ ಸಹ ನಿಮಗೆ ಸುಮಾರು ಒಂದು 50% ಅಷ್ಟು ನಿಮಗೆ ಏನು ಕಟ್ಟಿರ್ತಾರೋ ಅದನ್ನು ರೀಫಂಡ್ ಮಾಡಿಕೊಡುವಂಥ ಒಂದು ಪ್ರಯತ್ನ ಇವರು ಮಾಡಿಕೊಡ್ತಾರೆ. ಅರ್ಥ ಆಯ್ತಾ? ಅದೇ ರೀತಿ ನೆಕ್ಸ್ಟು ಪಿಂಚಣಿ ಸೌಲಭ್ಯವನ್ನು ಸಹ ಅಂದರೆ ಪೆನ್ಷನ್. ಅರ್ಥ ಆಯ್ತಾ? ಪೆನ್ಷನ್ ಏನಾದರೂ ನೀವು ಪಡ್ಕೊಳ್ಬೇಕು ಅಂದ್ಕೊಂಡಿದ್ರೆ 60 ವರ್ಷ ತುಂಬಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ, ಅದಕ್ಕಿಂತ ಮುಂಚೆ ಲೇಬರ್ ಕಾರ್ಡ್ಗಳು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದೆಯಾ, ಅಥವಾ ಲೇಬರ್ ಕಾರ್ಡ್ ಏನಾದರೂ ಲ್ಯಾಪ್ಸ್ ಆಗಿದೆಯಾ, ಅಥವಾ ರನ್ನಿಂಗಲ್ಲಿದೆಯಾ, ಅಥವಾ ರಿನ್ಯೂವಲ್ ಮಾಡಿಸ್ಕೊಳ್ಬೇಕಾ, ಇದ್ರ ಬಗ್ಗೆ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ನೀವೇನು ಮಾಡ್ತೀರಾ ಅಂದರೆ ಎಲ್ಲನೂ ಸಹ ಲೇಬರ್ ಕಾರ್ಡ್ ರನ್ನಿಂಗ್ ಮಾಡಿಸ್ಕೊಳ್ಬೇಕಾಗುತ್ತೆ. ಆನಂತರ ನಿಮಗೆ 60 ವರ್ಷಕ್ಕೆ ಬಿದ್ದಿದ್ದ ತಕ್ಷಣ ನೀವು 6 ತಿಂಗಳು ಒಳಗಡೆ ನೀವು ಲೇಬರ್ ಕಾರ್ಡ್ಗೆ ಒಂದು ಪೆನ್ಷನ್ಸ್ ಅಮೌಂಟ್ಗೆ ನೀವು ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು. ಇದು ಸುಮಾರು 3,000 ರೂಪಾಯಿಯಷ್ಟು ಬರುತ್ತೆ ತಿಂಗಳಿಗೆ. ಅರ್ಥ ಆಯ್ತಾ? ಲೇಬರ್ ಡಿಪಾರ್ಟ್ಮೆಂಟಿಂದ ಹೆಚ್ಚಾಗಿ ಹಣವನ್ನು ಬರ್ತದೆ. ಬಟ್ ಆದರೆ ಪಕ್ಕ ದಾಖಲಾತಿಗಳನ್ನು ಕೊಟ್ಟಿರಬೇಕಾಗುತ್ತೆ. ವೆರಿಫಿಕೇಷನ್ ಅಂತೂ ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಶೈಕ್ಷಣಿಕ ಸಹಾಯಧನ. ಅರ್ಥ ಆಯ್ತಾ? ಶೈಕ್ಷಣಿಕ ನೆರವು ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಏನಾದರೂ ಸ್ಕಾಲರ್ಶಿಪ್ ಏನಾದರೂ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುತ್ತೆ. ಸುಮಾರು ಆಗ ಒಂದು ವರ್ಷದ ಹಿಂದೆ ಏನು ಮಾಡಿದ್ರು ಅಂದರೆ ಸುಮಾರು ಒಂದು 15,000, 30,000, 60,000 ರೂಪಾಯಿ ಗಂಟೆ ಸ್ಕಾಲರ್ಶಿಪ್ಪನ್ನು ಹಾಕ್ತಾಯಿದ್ರು. ಬಟ್ ಆದರೆ ಈಗ SSLC ಓದ್ತಿರುವಂಥ ಒಂದು ಮಕ್ಕಳಿಗೆ 3,000 ರೂಪಾಯಿ ಹಾಕ್ತಾರೆ, 3,500 ರೂಪಾಯಿ ಹಾಕ್ತಾರೆ. 5ನೇ ಕ್ಲಾಸ್ ಮಕ್ಕಳಿಗೆ 1,000, 1,500 ಏನೋ ಹಾಕ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಯಾಕೆಂದರೆ ಸುಮಾರು ಒಂದು 70% ಅಷ್ಟು ಸ್ಕಾಲರ್ಶಿಪ್ಪನ್ನು ಇಳಿಕೆಯನ್ನು ಮಾಡಿದ್ದಾರೆ. ಅರ್ಥ ಆಯ್ತಾ? ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅರ್ಥ ಆಯ್ತಾ?
ಬಟ್ ಆದರೆ ನೀವೇನಾದರೂ ನೆರವನ್ನು ಪಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಲೇಬರ್ ಕಾರ್ಡ್ ಇರಬೇಕು, ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದು ದಾಖಲಾತಿಗಳು ಇದ್ದರೆ ನಿಮಗೆ ಲೇಬರ್ ಕಾರ್ಡ್ಗೆ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೋದು. ಅರ್ಥ ಆಯ್ತಾ? ಶೈಕ್ಷಣಿಕ ಒಂದು ನೆರವು ಏನು ಒಂದು ಸ್ಕಾಲರ್ಶಿಪ್ಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಥ ಆಯ್ತಾ? ಸೊ ಅದೇ ರೀತಿ ಪ್ರಮುಖ ಕಾಯಿಲೆಗಳ ನೆರವು, ಏನಾದರೂ ನಿಮಗೆ ಜಾಂಡೀಸ್ ಏನಾದರೂ ಪರ್ಮನೆಂಟಾಗಿ ಏನಾದರೂ ಕಾಯಿಲೆಗಳಿದ್ರೆ ಅದಕ್ಕೂ ಸಹ ನಿಮಗೆ ಒಂದು ಸಹಾಯಧನವನ್ನು ಕೊಡುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದರೂ ಮೇಜರ್ ಕಾಯಿಲೆಗಳಿದ್ರೆ, ಏನಾದರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಒಂದ್ಸರಿ ಲೇಬರ್ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ಮಾಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೌಕರ್ಯ ಏನಪ್ಪ ಅಂದರೆ ಸರ್ ಅದೇ ರೀತಿ ನೆಕ್ಸ್ಟ್ 8ನೇ ಪಾಯಿಂಟ್ ಯಾವುದು ಅಂದರೆ ಒಂದು ತಾಯಿ ಮಗು ಸಹಾಯ ಹಸ್ತ ಅಂತ. ಇದರಲ್ಲಿ ಸುಮಾರು ಫಸ್ಟೆಲ್ಲ 30,000 ರಿಂದ 40,000 ರೂಪಾಯಿಯನ್ನು ಕೊಡ್ತಾ ಇದ್ರು, ಈಗ ಒಂದು 10,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಒಂದು ಮಾತು ಕೇಳಿ ಬರುತ್ತೆ. ಅರ್ಥ ಆಯ್ತಾ? ಸತ್ರ ಸಿಂಪಲ್. ಅರ್ಥ ಆಯ್ತಾ? ನಿಮ್ಮ ಮಿಸ್ಸಸ್ಗೆ ಆಗಲಿ ಏನಾದ್ರು ಡೆಲಿವರಿ ಏನಾದರೂ ಆಗಿದ್ರೆ ನಿಮಗೆ ಹಣ ಬರುವಂಥ ಒಂದು ಸಾಧ್ಯತೆಗಳಿರ್ತದೆ. ಇದನ್ನು ಸಹ ಪ್ರತಿಯೊಬ್ಬರು ಸಹ ಅನುಕೂಲವನ್ನು ಮಾಡ್ಕೊಳ್ಬೋದು. ಡೆಲಿವರಿ ಅಮೌಂಟ್ ಅಂತ ಹೇಳ್ಬೋದು. ನಿಮಗಿದು ಮೊದಲೆಲ್ಲ 30,000 ರಿಂದ 40,000 ರೂಪಾಯಿನ ಕೊಡ್ತಾ ಇದ್ರು, ಬಟ್ ಆದರೆ ಈಗ ಒಂದು 10,000 ರೂಪಾಯಿಗೆ ಇಳಿಕೆ ಮಾಡಿರ್ಬೋದು ಅಂತ ನನಗೆ ಅನ್ನಿಸ್ತಿದೆ. ಬಟ್ ಗೊತ್ತಿಲ್ಲ ಅದ್ರ ಬಗ್ಗೆ ಕ್ಲಿಯರಾಗಿ. ಬಟ್ ಏನಾದರೂ ನಾನು ತಿಳ್ಕೊಂಡ್ರೆ ನಾನು ಅದರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಅದೇ ರೀತಿ ಮನೆ ನಿರ್ಮಾಣ ಸಹಾಯ ಅಂದರೆ ನಿಮ್ಗೇನಾದರೂ ಮನೆ ಕಟ್ಟಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಪ್ರಾಪರಾಗಿ ದಾಖಲಾತಿಗಳು ನಿಮ್ಮ ಹತ್ರ ಏನಾದರೂ ಇದ್ದರೆ ದಯವಿಟ್ಟು ಸಹ ನೀವು ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೂ ಸಹ ನಿಮಗೆ 2.5 ಲಕ್ಷದಷ್ಟು ಸಹಾಯಧನವನ್ನು ಕೊಡ್ತಾರೆ ಅವರು. 2.5 ಲಕ್ಷದಷ್ಟು ನಿಮಗೆ ಹಣವನ್ನು ಸೌಲಭ್ಯವನ್ನು ಪಡ್ಕೊಳ್ಬೋದು. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಮರ್ಜೆನ್ಸಿ ಟೈಮ್ನಲ್ಲಿ ಒಂದು ಏನು ಫಂಡ್ಗಳಿರ್ತಾವೋ ಅದನ್ನು ಸಹ ನಿಮಗೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಇಷ್ಟು ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಡುವಂಥ ಒಂದು ಸಹಾಯಧನಗಳು ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ದಯವಿಟ್ಟು ಕಾಮೆಂಟನ್ನು ಮಾಡಿದ್ರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಪ್ರಾಪರಾಗಿ ದಾಖಲಾತಿಗಳೇನೇನು ಬೇಕು, ಅರ್ಜಿ ಯಾವ ರೀತಿ ಸಲ್ಲಿಸಬೇಕು, ಅದೇ ರೀತಿ ಅದಕ್ಕೆ ಬೇಕಾಗಿರುವಂಥ ಒಂದು ಸೌಲಭ್ಯಗಳು, ನಿಮಗೆ ಹಣ ಯಾವ ರೀತಿ ಸಿಗ್ತದೆ, ಎಲ್ಲಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು, ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿಬಿಡಿ. ಸ್ನೇಹಿತರೆ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ವಿಚಾರಗಳು ನಿಮ್ಗೆ ಬೇಕು ಅಂದರೆ ದಯವಿಟ್ಟು ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿಬಿಡು, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಮಗೂ ಸ್ವಲ್ಪ ಮೋಟಿವೇಟ್ ಬೂಸ್ಟ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ ಗಾಯ್ಸ್, ಬಾಯ್. ನೆಕ್ಸ್ಟ್ ಅದಲ್ಲಿ ಸಿಗೋಣ.